ಈ ಬಾರಿಯ ಸಿಇಟಿ ಪರೀಕ್ಷೆಯಲ್ಲಿ ಕೆಲವು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿತ್ತು. ಇದರಿಂದ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಈಗ ಎಚ್ಚೆತ್ತುಕೊಂಡಿರತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆ ಗೊಂದಲ ನಿವಾರಣೆಗೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದು, ತಜ್ಞರ ವರದಿ ಬಂದ ಕೂಡಲೇ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಳ್ಳೆಯ ನಿರ್ಧಾರ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು, ಗೊಂದಲ ನಿವಾರಣೆಗೆ ತಜ್ಞರ ಸಮಿತಿ ರಚಿಸಿದ ಉನ್ನತ ಶಿಕ್ಷಣ ಇಲಾಖೆ. ಇದೇ ಏಪ್ರಿಲ್ 18-19ರಂದು ನಡೆದಿದ್ದ ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ನೀಡಿರೋ ವಿಚಾರವಾಗಿ ಕೊನೆಗೂ ಉನ್ನತ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಕೇಳಿರೋ ಸಂಬಂಧ ತಜ್ಞರ ಸಮಿತಿಯನ್ನ ಉನ್ನತ ಶಿಕ್ಷಣ ಇಲಾಖೆ ರಚಿಸಿದೆ. ಈ ಸಂಬಂಧ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಶ್ರೀಕರ್ ಆದೇಶ ಹೊರಡಿಸಿದ್ದಾರೆ. ಜೀವಶಾಸ್ತ್ರ, ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ 4 ವಿಷಯಗಳಿಗೂ ಪ್ರತ್ಯೇಕ ತಜ್ಞರ ಸಮಿತಿ ರಚನೆ ಮಾಡಲಾಗಿದ್ದು, ತಕ್ಷಣವೇ ತಜ್ಞರ ಸಮಿತಿ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ. ತಜ್ಞರ ವರದಿ ಬಂದ ಬಳಿಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ನೀಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ವರದಿ ನೀಡಲು ಸೂಚನೆ. ಎಬಿವಿಪಿ ಸಂಘಟನೆಯಿಂದ ಕೆಇಎ ಕಚೇರಿ ಎದುರು ಪ್ರತಿಭಟನೆ. ಈ ಮಧ್ಯೆ ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳಿರುವ ಪ್ರಶ್ನೆ ಪತ್ರಿಕೆ ಗೊಂದಲದ ಬಗ್ಗೆ ವರದಿ ನೀಡುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ಉನ್ನತ ಶಿಕ್ಷಣ ಇಲಾಖೆ ತಿಳಿಸಿದೆ. ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀಕರ್ರಿಂದ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಸೂಚನೆ ನೀಡಿದ್ದು, ಕೂಡಲೇ ವಿಸ್ತೃತ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಸಿಇಟಿ ಗೊಂದಲ ವಿರೋಧಿಸಿ ಎಬಿವಿಪಿ ಕೆಇಎ ಕಚೇರಿ ಮುಂದೆ ಪ್ರತಿಭಟಿಸಿತು. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತೆ ಆಗ್ರಹಿಸಿತು. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗೆ ಗ್ರೇಸ್ ಅಂಕ ನೀಡುವಂತೆ ಆಗ್ರಹಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧನ ಮಾಡಿದ ಘಟನೆ ನಡೆಯಿತು. ಎಲ್ಲ ಒಂದ್ ಕಡೆ 10 ಲಕ್ಷ ಜನಕ್ಕೆ ಪ್ರಾಬ್ಲಮ್ ಆದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಂದು ತರ ಹೋರಾಟ ಮಾಡ್ತಾ ಇದೆ ಅಂದ್ರೆ, ಎಲ್ಲ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಉಜ್ವಲವಾದಂತ ಭವಿಷ್ಯ ಕೊಡುವ ನಿಟ್ಟಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಿರೋದು. ಈ ತರ ಪೊಲೀಸ್ ಅವರು ಏಕಾಏಕಿ ನಮ್ಮನ್ನ ತಳ್ಳುವಂತದ್ದು ತುಂಬಾ ನೋವುಂಟು ಮಾಡುವಂತ ಸಂಗತಿ. ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಈ ಪ್ರೈವೇಟ್ ಅಕಾಡೆಮಿಗಳ ಲಾಬಿಗೆ ಒಳಗಾಗಿ ಕೆಇ ಬೋರ್ಡು ಪ್ರೈವೇಟ್ನವರಿಗೆ ಬೇಕಾದಂಥ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದೆ. ಇದ್ರ ವಿರುದ್ಧ ಎಬಿವಿಪಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಿದೆ, ಕೆಇ ಬೋರ್ಡ್ ವಿರುದ್ಧ ಹೋರಾಟವನ್ನು ಮಾಡ್ತಿದೆ. ಇನ್ನು ಸಿಇಟಿ ಗೊಂದಲದ ಬಗ್ಗೆ ಮಾಜಿ ಡಿಸಿಎಂ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇಂತಹ ಸಿಇಟಿ ಪರೀಕ್ಷೆ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಈ ಸರ್ಕಾರವು ಔಟ್ ಆಫ್ ಸಿಲೆಬಸ್, ಪ್ರಶ್ನೆ ಪತ್ರಿಕೆಯು ಔಟ್ ಆಫ್ ಸಿಲೆಬಸ್ ಅಂತ ಲೇವಡಿ ಮಾಡಿದ್ರು. ಈ ರೀತಿ ಸಿಇಟಿ ಎಕ್ಸಾಮ್ ಇತಿಹಾಸದಲ್ಲೇ ನಡೆದಿಲ್ಲಪ್ಪ. ಎಕ್ಸಾಮು ಔಟ್ ಆಫ್ ಸಿಲೆಬಸ್ಸು, ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ಸು, ಇವ್ರ ಸರ್ಕಾರನೂ ಔಟ್ ಆಫ್ ಸಿಲೆಬಸ್ಸು, ಇವ್ರ ಯೋಚನೆನೂ ಔಟ್ ಆಫ್ ಸಿಲೆಬಸ್ಸು. ಮತ್ತು ದೇಶದ ಜನರಿಗೆ ಸಲ್ಲಲ್ಲ, ಇವ್ರು ಬರೀ ವಿದೇಶರ ನುಸುಳಿಕೋರರಿಗೆ CAಯನ್ನು ವಜಾ ಮಾಡ್ತೀನಿ. ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು 3 ಲಕ್ಷ ಮಕ್ಕಳು ಪರೀಕ್ಷೆ ತೊಗೊಂಡರು. ಅವರ ಆತಂಕ ಏನು? ಗ್ರೇಸ್ ಅಂಕ ಕೊಡಬೇಕಾ, ಮರುಪರೀಕ್ಷೆ ಮಾಡಬೇಕಾ ಎಂಬ ಗೊಂದಲದಲ್ಲಿ ಪರೀಕ್ಷಾ ಮಂಡಳಿ ಇದೆ. ಗ್ರೇಸ್ ಅಂಕ ಕೊಟ್ಟರೆ ಒಂದು ಸಮಸ್ಯೆ, ಮರುಪರೀಕ್ಷೆ ಮಾಡಿದ್ರೆ ಮತ್ತೊಂದು ಸಮಸ್ಯೆ. ಈ ಗೊಂದಲ ನಿವಾರಣೆಗೆ ತಜ್ಞರ ಮೊರೆ ಹೋಗಿದೆ. ಗ್ರೇಸ್ ಅಂಕ ಕೊಟ್ಟರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅಲ್ಲದೆ ಮೊದಲ ಬಾರಿಗೆ ಗ್ರೇಸ್ ಅಂಕ ಕೊಟ್ಟ ಅಪಖ್ಯಾತಿಗೆ ಕೆಇಎ ಒಳಗಾಗಲಿದೆ. ಹಾಗೇನೆ ಒಂದು ವೇಳೆ ಮರುಪರೀಕ್ಷೆ ಎಂದಾದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇಲಾಖೆ ವಿರುದ್ಧ ತಿರುಗಿ ಬೀಳಬಹುದು. ಹೀಗಾಗಿ ತಜ್ಞರ ವರದಿ ಮೇಲೆ ಸಿಇಟಿ ವಿದ್ಯಾರ್ಥಿಗಳ ಅಂಕ ನಿರ್ಧಾರವಾಗಲಿದೆ. ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಡ್ತಾರಾ ಅಥವಾ ಮರುಪರೀಕ್ಷೆ ನಡೆಸ್ತಾರಾ ಕಾದ್ ನೋಡಬೇಕು. ಪ್ರಕಾಶ್ ಮಸೂದ್ ಜೊತೆ ಶ್ರೀನಿವಾಸ್, ಪಬ್ಲಿಕ್ ಟಿವಿ, ಬೆಂಗಳೂರು.